ಸೈಕಾಲಜಿ ಪ್ರಕಾರ ಕೇಸರಿ ಬಣ್ಣವು ನಮ್ಮ ಒತ್ತಡವನ್ನು ನಿಯಂತ್ರಿಸುತ್ತದೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಆದುದರಿಂದ ಕೆಲಸಕ್ಕೆ ಹೋಗುವ ಮುಂಚೆ ಒಂದು ಕಿತ್ತಳೆ ಹಣ್ಣು ತಿನ್ನಲು ವೈದ್ಯರು ಸೂಚಿಸುತ್ತಾರೆ. ಯಾರು ತಮ್ಮ ಸುಪ್ತ ಮನಸ್ಸಿನಲ್ಲಿ ಬಲವಂತವಾಗಿ ಕೆಲವು ವಿಷಯಗಳನ್ನು ಮರೆಯಲು ಪ್ರಯತ್ನಿಸುತ್ತಾರೋ ಅವರು ನಿಮೋಫಿಬಿಯಾದಿಂದ ಬಳಲುತ್ತಿದ್ದಾರೆ. ಅಂದರೆ ನೋವಿನಿಂದ ಕೂಡಿದ ವಿಷಯಗಳನ್ನು ನೆನಪಿಸಿಕೊಳ್ಳಲು ಹೆದರುವುದು. ನಿಮಗಿದು ಗೊತ್ತೇ, 2 ಬಾಳೆಹಣ್ಣು ಸೇವನೆಯಿಂದ ನಿಮಗೆ 90 ನಿಮಿಷ ವ್ಯಾಯಾಮ ಮಾಡಿದಷ್ಟು ಶಕ್ತಿ ಪೂರೈಸುತ್ತದೆ. ಸಕಾರಾತ್ಮಕ ಚಿಂತನೆಗಳು ನಿಮ್ಮ ಮೆದುಳಿಗೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಪ್ರೇರೇಪಿಸುತ್ತದೆ. ಸೈಕಾಲಜಿ ಹೇಳುತ್ತೆ, ಒಂದೇ ಸಮಯದಲ್ಲಿ ಗೊರಕೆ ಮತ್ತು ಕನಸು ಬರಲು ಸಾಧ್ಯವೇ ಇಲ್ಲ. ಯಾರು ತಮ್ಮೊಂದಿಗೆ ತಾವೇ ಮಾತನಾಡುತ್ತಾರೋ ಅವರು ನೈಸರ್ಗಿಕವಾಗಿ ಬುದ್ಧಿವಂತರಾಗಿರುತ್ತಾರೆ. ಹೆಂಗಸರು ಗಂಡಸರಿಗಿಂತ 3 ಸಲ ತಮ್ಮ ಮನಸ್ಸುಗಳನ್ನು ಬದಲಾಯಿಸಿಕೊಳ್ಳುತ್ತಾರೆ, ಆದರೆ ಗಂಡಸರು ಹೆಂಗಸರಿಗಿಂತ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ನಿಮಗಿದು ತಿಳಿದಿದೆಯೇ? ಬಾಟಲಿಯಲ್ಲಿರುವಷ್ಟು ಬ್ಯಾಕ್ಟೀರಿಯಾಗಳು ನಾಳದ ನೀರಿನಲ್ಲಿ ಇರುತ್ತದೆ. ಒಂದು ಹುಡುಗಿ ನಿಮ್ಮನ್ನು ಮನಪೂರ್ವಕವಾಗಿ ಪ್ರೀತಿಸಿದಾಗ ಅವಳು ನಿಮಗಾಗಿ ಯಾವುದೇ ಹಂತಕ್ಕೆ ಹೋಗಬಹುದು. ಅವಳ ಹೆತ್ತವರೊಂದಿಗೆ ಜಗಳವಾಡಬೇಕಾದ ಪರಿಸ್ಥಿತಿ ಬಂದರೂ ಸರಿಯೇ. ನಿಮಗಿದು ಗೊತ್ತೇ? ಒಂದು ಹನಿ ಜೇನುತುಪ್ಪವನ್ನು ತಯಾರಿಸಲು ಜೇನುಹುಳು 2 ಲಕ್ಷ ಹೂವಿನ ಮಕರಂದವನ್ನು ಹೀರುತ್ತದೆ. ಸಾವು ಜೀವನವನ್ನು ಕೇಳುತ್ತದೆ, ಎಲ್ಲರೂ ಏಕೆ ನಿನ್ನನ್ನು ಇಷ್ಟಪಡುತ್ತಾರೆ ಮತ್ತು ನನ್ನನ್ನು ದ್ವೇಷಿಸುತ್ತಾರೆ ಎಂದು. ಆಗ ಜೀವನ ಹೇಳುತ್ತದೆ, ಏಕೆಂದರೆ ನಾನು ಸುಂದರವಾದ ಸುಳ್ಳು ಮತ್ತು ನೀನು ನೋವಿನಿಂದ ಕೂಡಿರುವ ಸತ್ಯವೆಂದು. ಜನರಿಂದ ಅಸಮಾಧಾನವಾಯಿತು ಎಂದು ದೂಷಿಸಬೇಡಿ. ಜನರಿಂದ ಅಪೇಕ್ಷೆ ಪಟ್ಟಿದ್ದಕ್ಕೆ ನಿಮ್ಮನ್ನು ನೀವೇ ದೂಷಿಸಿಕೊಳ್ಳಿ. ಊಟ ಎಲ್ಲರಿಗೂ ಬೇಕು, ಆದರೆ ರೈತನಾಗಲು ಯಾರೂ ಒಪ್ಪುವುದಿಲ್ಲ. ನೆರಳು ಎಲ್ಲರಿಗೂ ಬೇಕು, ಆದರೆ ಮರ ನೆಡಲು ಯಾರೂ ಕೈ ಎತ್ತುವುದಿಲ್ಲ. ತಾಯಿ ಎಲ್ಲರಿಗೂ ಬೇಕು, ಆದರೆ ಕೊನೆಗಾಲದಲ್ಲಿ ಯಾರೂ ನೋಡಿಕೊಳ್ಳುವುದಿಲ್ಲ. ನೀವು ನೋಡಲು ಬಯಸದ ವಿಷಯಗಳಿಗೆ ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಬಹುದು, ಆದರೆ ನೀವು ಅನುಭವಿಸಲು ಬಯಸದ ವಿಷಯಗಳಿಗೆ ನಿಮ್ಮ ಹೃದಯವನ್ನು ಮುಚ್ಚಲು ಸಾಧ್ಯವೇ ಇಲ್ಲ. ನಿಮ್ಮನ್ನು ಅಳುವುದರಿಂದ ತಡೆಯಬಲ್ಲ ವಿಶ್ವದ ಏಕೈಕ ವ್ಯಕ್ತಿ ನಿಮ್ಮನ್ನು ಅಳುವಂತೆ ಮಾಡಿದಾಗ ನೀವು ಏನು ಮಾಡುವಿರಿ? ನೆನಪಿಡಿ, ನೀವು ಎಲ್ಲರನ್ನೂ ಸಂತೋಷವಾಗಿಡಲು ಪ್ರಯತ್ನಿಸುತ್ತಿದ್ದರೆ ಸಂತೋಷವಾಗಿರದ ವ್ಯಕ್ತಿ ನೀವೇ. ನಿದ್ದೆ ಎಷ್ಟು ವಿಚಿತ್ರ ಅಲ್ವಾ? ಬಂದರೆ ಎಲ್ಲವನ್ನೂ ಮರೆಸುತ್ತೆ, ಬರದಿದ್ದರೆ ಎಲ್ಲವನ್ನೂ ನೆನಪಿಸುತ್ತೆ. ಇದ್ದಕ್ಕಿದ್ದಂತೆ ನನ್ನ ಕೋಪವು ಕಣ್ಣೀರಾಗಿ ಬದಲಾಗುವ ಕ್ಷಣವನ್ನು ನಾನು ದ್ವೇಷಿಸುತ್ತೇನೆ. ಕೆಲವೊಮ್ಮೆ ಯಾರಿಗಾದರೂ 2ನೇ ಅವಕಾಶ ನೀಡುವುದು ಅವರ ಬಂದೂಕಿಗೆ ಹೆಚ್ಚುವರಿ ಬುಲೆಟ್ ನೀಡಿದಂತೆ ಆಗುತ್ತದೆ, ಏಕೆಂದರೆ ಅವರು ನಿಮ್ಮನ್ನು ಮೊದಲ ಬಾರಿಗೆ ಕಳೆದುಕೊಂಡಿರುತ್ತಾರೆ. ಎಲ್ಲ ಸಂಬಂಧಗಳು ಒಂದು ಕಾನೂನನ್ನು ಹೊಂದಿವೆ. ನೀವು ಪ್ರೀತಿಸುವ ವ್ಯಕ್ತಿಯನ್ನು ಎಂದಿಗೂ ಒಂಟಿಯಾಗಿ ಭಾವಿಸುವಂತೆ ಮಾಡಬೇಡಿ, ವಿಶೇಷವಾಗಿ ನೀವು ಅವರೊಂದಿಗೆ ಇರುವಾಗ. ಉತ್ತಮನಿಗೆ ಬಂದ ಕೋಪವು ಕ್ಷಣ ಮಾತ್ರದಲ್ಲಿ ಹೋಗಿಬಿಡುತ್ತದೆ, ಆದರೆ ಪಾಪಿಷ್ಠನಿಗೆ ಬಂದ ಕೋಪವು ಸಾಯುವವರೆಗೂ ಹೋಗುವುದಿಲ್ಲ. ಕೆಲವೊಮ್ಮೆ ನಾನು ಕನ್ನಡಿಯ ಮುಂದೆ ನಿಂತು ಯಾರಾದರೂ ನನ್ನನ್ನು ಏಕೆ ಪ್ರೀತಿಸುತ್ತಾರೆ ಎಂದು ಯೋಚಿಸುತ್ತೇನೆ. ತುಂಬಾ ನಗುವ ಮತ್ತು ಮಾತನಾಡುವ ಮತ್ತು ಸಂತೋಷದಿಂದ ಇರುವ ಹುಡುಗಿ ಮಲಗುವಾಗ ಸ್ವತಃ ಅಳುವ ಹುಡುಗಿಯಾಗಿಯೂ ಇರುತ್ತಾಳೆ. ನಿಮ್ಮ ಕಥೆಯನ್ನು ನೀವು ಹೇಳಿದಾಗ ಮತ್ತು ಅದು ನಿಮ್ಮನ್ನು ಅಳುವಂತೆ ಮಾಡದಿದ್ದಾಗ ನೀವು ಜೀವನದಲ್ಲಿ ಗುಣಮುಖರಾಗಿದ್ದೀರಿ ಎಂದರ್ಥ. ನಿನ್ನೆ ನಿಮಗೆ ವಿಶೇಷ ಭಾವನೆಯನ್ನು ಮೂಡಿಸಿದ ವ್ಯಕ್ತಿ ಇಂದು ನಿಮ್ಮನ್ನು ತುಂಬಾ ಬೇಡವೆಂದು ಭಾವಿಸಿದಾಗ ಅದು ಎಲ್ಲಕ್ಕಿಂತ ಹೆಚ್ಚು ನೋವು ಕೊಡುವ ವಿಷಯವಾಗಿದೆ. 80% ಮಹಿಳೆಯರು ನೋವು ವ್ಯಕ್ತಪಡಿಸಲು ಮೌನವನ್ನು ಬಳಸುತ್ತಾರೆ. ಅವರು ನಿಜವಾಗಿಯೂ ನಿಮ್ಮನ್ನು ಬಿಡಬೇಕೆಂದರೆ ಅವಳು ನಿಮ್ಮನ್ನು ಹೆಚ್ಚು ನೋಯಿಸುತ್ತಾಳೆ. ಈ ಸೂಚನೆಗಳು ಕಂಡು ಬಂದರೆ ನೀವು ಎಲ್ಲರಿಗಿಂತ ಆಕರ್ಷಕವಾಗಿ ಕಾಣ್ತಾ ಇದ್ದೀರಾ ಎಂದು ಒಂದು ರಿಸರ್ಚ್ನ ಪ್ರಕಾರ ಸಾಬೀತಾಗಿದೆ. ಜನರು ನಿಮ್ಮೊಂದಿಗೆ ಐ ಕಾಂಟ್ಯಾಕ್ಟ್ ಕಣ್ಣಿನ ಸಂಪರ್ಕ ಮಾಡ್ತಾರೆ. ಜನರು ನಿಮ್ಮ ಸುತ್ತಲೂ ಗೊಂದಲದಿಂದ ಅಥವಾ ವಿಚಿತ್ರವಾಗಿ ವರ್ತಿಸುತ್ತಾರೆ. ಜನರು ನಿಮ್ಮನ್ನು ನೋಡಿದಾಗ ತಮ್ಮ ಉದ್ದನ್ನು ಮೇಲಕ್ಕೆ ಎತ್ತುತ್ತಾರೆ ಅಥವಾ ನಿಮ್ಮನ್ನೇ ದಿಟ್ಟಿಸಿ ನೋಡುತ್ತಾರೆ. ನೀವು ಕೇಳದಿದ್ದರೂ ಜನರು ನಿಮಗೆ ಉಪಕಾರವನ್ನು ಮಾಡುತ್ತಾರೆ ಅಥವಾ ಸಹಾಯ ಮಾಡಲು ಮುಂದಾಗುತ್ತಾರೆ. ಸೈಕಾಲಜಿ ಹೇಳುತ್ತೆ, ಒಬ್ಬ ವ್ಯಕ್ತಿಯ ನಗುವಿನ ಮೂಲಕ ಆತನ ವ್ಯಕ್ತಿತ್ವ ಗ್ರಹಿಸಬಹುದು. ಸೈಕಾಲಜಿ ಪ್ರಕಾರ ಮೇಕಪ್ ಮಾಡುವ ಮಹಿಳೆಯರು ತುಂಬಾ ಆಕ್ರಮಣಕಾರಿ ಅಂತ ಇತರ ಮಹಿಳೆಯರು ಭಾವಿಸುತ್ತಾರೆ.
ಒಂದು ರಿಸರ್ಚ್ನ ಪ್ರಕಾರ ಸಾಮಾನ್ಯವಾಗಿ ಜನರು ಪ್ರೀತಿ, ಸಂತೋಷ, ನಗು, ಪ್ರಣಯದಿಂದ ತುಂಬಿದೆ ಎಂದು ಭಾವಿಸುತ್ತಾರೆ. ಆದರೆ ಪ್ರೀತಿ ದುಃಖ, ಅಳು, ನೋವಿನಿಂದ ಕೂಡಿದೆ. ಒಂದು ಗುಂಪಿನಲ್ಲಿ ನೀವು ಹರಟೆ ಮಾಡ್ತಾ ಇರುವಾಗ ಯಾವುದೇ ವ್ಯಕ್ತಿಯ ಕಾಲು ನಿಮ್ಮತ್ತ ತಿರುಗಿದರೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಆಸಕ್ತಿ ಇದೆ ಅಂತ ಅರ್ಥ. ಸೈಕಾಲಜಿ ಹೇಳುತ್ತೆ, ಒಬ್ಬ ಸ್ತ್ರೀ ನಿಮ್ಮಿಂದ ನಿರಾಶೆ ಮತ್ತು ಅಸಮಾಧಾನಗೊಂಡರೆ ಅವಳು ನಿಮ್ಮನ್ನು ಮೊದಲಿನಂತೆ ಕಾಳಜಿ ವಹಿಸಲ್ಲ. ದೊಡ್ಡ ಹೆಬ್ಬೆರಳು ಹೊಂದಿರುವ ವ್ಯಕ್ತಿ ತನ್ನ ಫೀಲಿಂಗ್ಸ್ ತೋರಿಸಿಕೊಳ್ಳಲ್ಲ ಮತ್ತು ರಹಸ್ಯವಾಗಿ ಇರಲು ಬಯಸುತ್ತಾರೆ. ಸೈಕಾಲಜಿ ಪ್ರಕಾರ ವ್ಯಂಗ್ಯವನ್ನು ಅರ್ಥ ಮಾಡಿಕೊಳ್ಳಲು ಅಸಮರ್ಥರಾಗುತ್ತಿದ್ದರೆ ಅದು ಮಾನಸಿಕ ಸಮಸ್ಯೆಯ ಆರಂಭಿಕ ಎಚ್ಚರಿಕೆಯಾಗಿದೆ. ಮಹಿಳೆಯರು ಮುಖಾಮುಖಿಯಾಗಿ ಮಾತನಾಡುವಾಗ ಪ್ರೀತಿ ಅನುಭವಿಸುತ್ತಾರೆ. ಪುರುಷರು ಪಕ್ಕದಲ್ಲಿ ಕೂತು ಮಾತನಾಡುವಾಗ ಪ್ರೀತಿ ಭಾವನೆ ಅನುಭವಿಸುತ್ತಾರೆ. ನಿನ್ನೆ ಆದ ಜಗಳ ಇಂದಿನ ಸಂಭಾಷಣೆ ಮೇಲೆ ಪ್ರಭಾವ ಬೀರದಿದ್ದರೆ ಅದು ಒಳ್ಳೆಯ ಸಂಬಂಧ ಅಂತ ಅರ್ಥ. ಸೈಕಾಲಜಿ ಹೇಳುತ್ತೆ, ಈ 4 ವಿಷಯಗಳಲ್ಲಿ ಯಾವತ್ತೂ ನಾಚಿಕೆ ಪಡಬಾರದು. 1 ಹಳೆಯ ಬಟ್ಟೆ, 2 ಬಡ ಸ್ನೇಹಿತರು, 3 ವಯಸ್ಸಾದ ತಂದೆ ತಾಯಿ, 4 ಸರಳ ಜೀವನ. ಗಾಸಿಪ್ ಅನ್ನು ದ್ವೇಷಿಗಳು ಹುಟ್ಟುಹಾಕುತ್ತಾರೆ, ಮೂರ್ಖರು ಹರಡುತ್ತಾರೆ ಮತ್ತು ಶತಮೂರ್ಖರು ನಂಬುತ್ತಾರೆ. ಸೈಕಾಲಜಿ ಹೇಳುತ್ತೆ, ನೀವು ಜೀವನದಲ್ಲಿ ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಗೂ ಅರ್ಥ ಇದೆ. ಕೆಲವರು ನಿಮಗೆ ಕಲಿಸಲು, ಕೆಲವರು ನಿಮ್ಮನ್ನು ಬಳಸಲು, ಕೆಲವರು ನಿಮ್ಮನ್ನು ಪರೀಕ್ಷಿಸಲು, ಕೆಲವರು ನಿಮ್ಮ ಪ್ರತಿಭೆ ಹೊರತರಲು ಬರುತ್ತಾರೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.